ಅಲ್ಲ ಕಣೆ, ನಾವು ಎಲ್ಲ ತಿಂಡಿ ತಿಂದಿದ್ದೀವಿ, ನಮಗೇನೂ ಆಗಿಲ್ಲ, ನಿನಗೆ ಮಾತ್ರ ಯಾಕೆ ಹೀಗಾಗ್ತಿದೆ ಅನ್ನೋದೇ ಯಕ್ಷ ಪ್ರಶ್ನೆ. ಹೀಗೂ ಉಂಟೆ. ನನ್ನ ಕಷ್ಟ ನಿಮ್ಗೇನು ಗೊತ್ತಾಗುತ್ತೆ? ಎಲ್ಲದ್ರಲ್ಲೂ ಹಾಸ್ಯ ಹುಡುಕ್ತಿರಲ್ಲ. ಲೇ, ಹಾಸ್ಯ ಇಲ್ಲದೆ ಹೋದ್ರೆ ಜೀವನಕ್ಕೆಲ್ಲೇ ಬೆಲೆ ಇರುತ್ತೆ. ಅಣ್ಣವರ ಹೇಳಿಲ್ವಾ, ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ. ನೋಡ್ರಿ ಅದಕ್ಕೆ ನಾನೇನು ಸುಮ್ಮನೆ ನಾಟಕ ಮಾಡ್ತಿದ್ದೀನಿ ಅನ್ನೋಂಗೆ ಮಾತಾಡ್ತಿದ್ದಾರೆ. ತಮಾಷೆ ಸಾಕು ಮಹೇಶ. ಅಲ್ಲ ಕಣೋ, ಇವಳು ಇಷ್ಟೊಂದು ನರಳ್ತಾ ಇರೋದನ್ನ ನೋಡ್ತಿದ್ರು ನೀನ್ ಹೀಗೆಲ್ಲ ಮಾತಾಡ್ತಾ ಇದೆಯಲ್ಲ. ಮೊದ್ಲು ಇವಳನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಏನಾಗಿದೆ ಅಂತ ತೋರ್ಸ್ಕೊಂಬ. ಅಕ್ಕ, ಕೋಗಿಲೆ ಕೂಗೋದನ್ನ ನಂಬೋದು, ನರಿ ಕೂಗೋದನ್ನ ಯಾವತ್ತಾದ್ರೂ ನಂಬಕ್ಕಾಗತ್ತ? ಇವಳನ್ನ ಇತ್ತೀಚೆಗೆ ಗಮನಿಸಿದ್ಯಾ? ಸುಸ್ತು ಅಂತ ಬೇಕು ಬೇಕು ಅಂತ ತಲೆ ಸುತ್ತ ಬೀಳೋದು, ಅದೇನೋ ಕೆಲಸ ಮಾಡಕ್ ಹೋಗಿ ಕೈ ಕಾಲು ಮುರ್ಕೊಳ್ಳೋದು, ಈಗ ನೋಡಿದ್ರೆ ವಾಂತಿ ಸುಸ್ತು ಅಂತಿದ್ದಾಳೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಇವಳನ್ನು ಕರ್ಕೊಂಡು ಹೋಗ್ಬೇಕಾಗಿರೋದು ಡಾಕ್ಟರ್ ಹತ್ರ ಅಲ್ಲ, ಮತ್ತೆ ಮಂತ್ರವಾದಿ ಹತ್ರ. ಏನ್ರಿ ನೀವು ಮಾತಾಡ್ತಿರೋದು? ನಿಮ್ ಪ್ರಕಾರ ನನ್ಗೆ ಯಾವ್ದು ಗಾಳಿ ಸೋಕಿದೆ ಅಂತನಾ? ಅಂತಗಿಂತ ಅಲ್ಲ ಕಣೆ, ಅದೇ ನಿಜ. ನನ್ನ ಪ್ರಕಾರ ನಿನಗೆ ಬೇಕಾಗಿರೋದು ಮಾತ್ರೆ ಅಲ್ಲ, ಮಂತ್ರ ಹಾಕ್ಸಿರೋ ತಾಯ್ತ. ನಿನ್ನನ್ನು ಗಾಳಿ ಗಂಗಪ್ಪನ ಹತ್ರ ಕರ್ಕೊಂಡೋಗಿ ಬೇವಿನ ಕಡ್ಡಿಯಲ್ಲಿ 2 ಏಟು ರಪ ರಪ ಬಿತ್ತು ಅಂತಂದ್ರೆ ಒಳಗಡೆ ಸೇರ್ಕೊಂಡಿರೋದು ತಿರ್ಗಿ ನೋಡದೆ ಓಡೋಯ್ತಾ ಇರ್ತದೆ. ನೋಡ್ರಿ ಅದಕ್ಕೆ ಇಲ್ಲಿ ನನ್ನ ಜೀವ ಹೋದಂಗೆ ಆಗ್ತಿದೆ. ಇವ್ರು ತಮಾಷೆ ಮಾಡ್ತಾ ನಿಂತಿದ್ದಾರೆ. ಗಂಡನಾಗ ಏನೋ ಮಹೇಶ ಹೀಗ್ ಮಾತಾಡ್ತಾ ಇದೀಯಾ? ಅವಳು ಯೋಗಕ್ಷೇಮ ನೋಡ್ಕೊಳ್ಳೋದು ನಿನ್ ಕರ್ತವ್ಯ ಅಲ್ವೇನೋ? ಹೆಂಡತಿಯಾಗಿ ಮೊದಲು ಅವಳು ಕರ್ತವ್ಯ ಮಾಡೋದಕ್ಕೆ ಹೇಳಿ, ಆಮೇಲೆ ಗಂಡನಾಗಿ ಏನು ಮಾಡಬೇಕು ಅದನ್ನ ನಾನು ಮಾಡ್ತೀನಿ. ನನಗೀಗ ತುಂಬ ಕೆಲಸ ಇದೆ, ನಾನಿನ್ ಬರ್ತೀನಿ. ಲೋ ಮಹೇಶ, ನೋಡಿದ್ರ ಅದಕ್ಕೆ ಕಟ್ಕೊಂಡಿರೋ ಹೆಂಡ್ತಿನ ಅರ್ಥ ಮಾಡ್ಕೊಳ್ದೆ ಹೇಗೆ ಮಾತಾಡ್ಬಿಟ್ಟು ಹೋಗ್ತಿದ್ದಾರೆ. ಯೋಚನೆ ಮಾಡ್ಬೇಡ ಕುಮುದ. ಅವನ್ ಹೇಗೆ ಅಂತ ನಮಗ್ ಗೊತ್ತಿಲ್ವಾ? ಅವನ್ ಕರ್ಕೊಂಡು ಹೋಗದೆ ಇದ್ರೆ ಏನೋ, ನಡಿ ನಾನೇ ಕರ್ಕೊಂಡು ಹೋಗ್ತೀನಿ. ಅದಕ್ಕೆ ಮನೆ ತುಂಬ ಕೆಲಸ ಇದ್ದಾವೆ, ಅದನ್ನೆಲ್ಲ ಮಾಡ್ಬಿಟ್ಟು ಹೋಗೋಣ. ಕೆಲ್ಸ ಯಾವಾಗಿರಲ್ಲ ಹೇಳು ಕುಮುದ. ಮೊದ್ಲು ನೀನ್ ಹುಷಾರಾಗು, ಅಲ್ಲಿವರೆಗೂ ನಾನು ಅಮೃತ ಕೆಲಸ ಮಾಡ್ಕೋತೀವಿ, ಸರಿನಾ? ನಡಿ. ನಡಿ, ಬೇಗ ಆಸ್ಪತ್ರೆಗೆ ಹೋಗಿ ಬರೋಣ. ಮನೆಗೆ ಬೀಗ ಹಾಕಿ ಬೀಗದ ಕೈನ ಮ್ಯಾಕ್ ಕೆಳಗಡೆ ಇಟ್ಬಿಡ್ವಾ. ಹಾ, ನಂಗೆ ಇದೆಲ್ಲ ಇಷ್ಟ ಆಗಲ್ಲ ಅಂತ ಹೇಳೋಕೆ ಹೋದೆ, ಆದರೆ ಅದನ್ನು ಹೇಳೋಕೆ ಆಗಲಿಲ್ಲ. ನಾನು ಓದ್ಕೊಳ್ಳಿ ಅಂತ ಅದೆಷ್ಟೆಲ್ಲ ರೆಡಿ ಮಾಡಿದ್ರು, ಹೇಗೂ ಇವತ್ತೆಲ್ಲ ಒಳ್ಳೆಯದೇ ಆಗ್ತಾಯಿದೆ. ಅದಕ್ಕೂ ಅವ್ರಿಗೆ ಥ್ಯಾಂಕ್ಸ್ ಹೇಳಲೇಬೇಕು. ಅಯ್ಯೋ, ಕೀ ಹಾಕ್ಬಿಟ್ಟಿದಾರಲ್ಲ. ಕೀ ಇಟ್ಟಿಲ್ಲ ಅಂದರೆ ಇಲ್ಲೇ ಅಕ್ಕಪಕ್ಕ ಮನೆಗೆ ಹೋಗಿರ್ಬೇಕೇನೋ. ಕಾಲ್ ಮಾಡಿ ನೋಡ್ತೀನಿ. ಶೋ, ಇದೇ ಟೈಮ್ ಬ್ಯಾಟ್ರಿ ಆಫ್ ಆಗಬೇಕಿತ್ತಾ? ಅತ್ತೆ ಹಪ್ಪಳ ಒಣಗಾಕಿರ್ತೀನಿ, ಎತ್ಕೊಂಡು ಬಾ ಅಂತ ಹೇಳಿದ್ರಲ್ಲ, ನಾನು ಹೋಗಿ ತೊಗೊಂಡು ಬಂದ್ಬಿಡ್ತೀನಿ.
ಆ ಮನೇಲಿ ರಾಣಿ ಥರ ಇದ್ದೆ, ಎಲ್ರಿಗೂ ಮುದ್ದಿನ ಮಗಳಾಗಿದ್ದೆ. ಆದರೆ ಇಲ್ಲಿಗೆ ಬಂದು ಹೀಗೆಲ್ಲ ಬದುಕೋ ಹಾಗಾಗ್ತಿದೆ. ನನಗೆ ಯಾಕೆ ಹೀಗೆಲ್ಲ ಆಗ್ತಾ ಇದೆ? ಏನಾಯ್ತು ಇವಳಿಗೆ ಹೀಗೆ ಅಳ್ತಾ ಕೂತಿದ್ದಾಳೆ? ಕೆಲಸ ಮಾಡೋದಾಗುತ್ತೆ ಬಾ ಅಂತ ಏನಾದರೂ ಕತೆ ಕಟ್ತಾಳೋ ಏನೋ. ನಾನೇ ಮಹಾನಟಿ ಅಂದರೆ ನನಗಿಂತ ಒಂದು ಕೈ ಮೇಲೆ ಇದ್ದಾಳೆ. ಕುಮುದ, ಸ್ವಲ್ಪ ಸುಮ್ಮನಿರು. ಅಮೃತ, ಏನಾಯ್ತಮ್ಮ? ಯಾಕೆ ಹೀಗೆ ಅಳ್ತಿದ್ಯಾ? ಅಚ್ಚೋ, ಏನಮ್ಮ ಇದು ಅಮೃತ? ಎಲ್ಲಿ ಬಾಯಿಲಿ? ಏನಾಯ್ತಮ್ಮ? ಮೈ ಕೈ ಎಲ್ಲ ಹೀಗೆ ಗುಳ್ಳೆ ಬಬ್ಬೆಗಳಾಗಿವೆ ಅಲ್ಲ, ಏನಾಯ್ತು? ಯಾಕಮೃತ, ಅದಕ್ಕೆ ಅಷ್ಟೊತ್ತಿಂದ ಏನೋ ಕೇಳ್ತಿದ್ದಾರೆ, ಏನಾಯ್ತು ಅಂತ ಹೇಳು. ಅದು ಆಂಟಿ, ನನಗೆ ಬಿಸಿಲಂದ್ರೆ ಆಗಲ್ಲ. ಬಿಸಿಲಲ್ಲಿ ಓಡಾಡೋದು ನಿಂತ್ಕೊಳ್ಳೋದು ಮಾಡಿದ್ರೆ ಅಲರ್ಜೀಸ್ ರ್ಯಾಷಸ್ ಆಗೋಗ್ಬಿಡುತ್ತೆ. ಅಲ್ಲ, ನೀನು ಅಷ್ಟೊತ್ತಿಂದ ನೆರಳಲ್ಲೇ ಇದ್ದಲ್ವಾ? ಇದೆಲ್ಲ ಹೇಗಾಯ್ತು? ಅದು ಆಂಟಿ, ಅತ್ತೆ ಹಪ್ಪಳ ಒಣಗಾಕಿರ್ತೀನಿ ಎತ್ತಿಡು ಅಂತ ಹೇಳಿದ್ರು. ಅದನ್ನ ತೆಗ್ದಿಡುವಾಗ ಬಿಸಿಲಿಗೆ ಹೀಗೆಲ್ಲ ಆಗೋಯ್ತು. ಅಲ್ಲಮ್ಮ ಅಮೃತ, ಅದನ್ನ ಬಿಸಿಲಲ್ಲಿ ಎತ್ತಿಡುವಂಥದ್ದು ಏನಿತ್ತು? ಹಾ, ನೆರಳು ಬಂದ್ಮೇಲೆ ಅದನ್ನ ಎತ್ತಿಡ್ಬೋದಿತ್ತು ಅಲ್ವಾ? ಸ್ಕೂಲಿಂದ ಬಂದವಳು ಮನೇಲಿ ಇರ್ಬೇಕು ತಾನೆ? ಅದು ಮನೆ ಕೀ ಇರ್ಲಿಲ್ಲ. ನನಗೆ ಮೊದಲೇ ಹೇಳಿದ್ದೆ ತಾನೆ, ನಾವೆಲ್ಲಾದ್ರೂ ಹೊರಗೆ ಹೋಗ್ಬೇಕಾದ್ರೆ ಮನೆ ಬೀಗಿದ ಕೈನ ಪಾಟ್ ಕೆಳಗೋ ಮ್ಯಾಟ್ ಕೆಳಗೋ ಇಟ್ಟಿರ್ತೀವಿ ಅಂತ. ನಾನೆಲ್ಲ ಕಡೆ ಹುಡುಕ್ತಾ ಇದ್ದೆ, ನಂಗೆಲ್ಲೂ ಸಿಗ್ಲಿಲ್ಲ. ಅದು ಇತ್ತೀಚೆಗೆ ಕಳ್ಳರ ಕಾಟ ಜಾಸ್ತಿ ಅಲ್ವಾ ಅದಕ್ಕೆ ಯಾಕೆ ಬೇಕು ಅಂತ ನನ್ನ ಜೊತೆಗೆ ಇಟ್ಕೊಂಡು ಬಂದೆ. ಅದು ಅಲ್ಲದೆ ಅಮೃತ ಇಷ್ಟು ಬೇಗ ಎಲ್ಲಿ ಬರ್ತಾಳೆ? ಸಾಯಂಕಾಲ ಸಂಜೀವನ್ ಜೊತೆ ಬರ್ತಾಳೆ ಅನ್ಕೊಂಡು ನನ್ನ ಜೊತೆಗೆ ತಗೊಂಡು ಬಂದೆ. ಕುಮುದ, ನಿನ್ ನಿರೂಪಣೆ ಸಾಕು. ಮೊದಲು ಬಾಗಿಲು ತೆಗಿ. ನೀನ್ ಮಾಡೋದೆಲ್ಲ ಇಂಥ ಕೆಲಸಗಳೇ. ನಡಿಯಮ್ಮ ಅಮೃತ.